ಪ್ರೀತಿಯ ಬಂಧುಗಳೇ, ಈ ಘಟನೆ ಕೇವಲ ಒಂದು ರಸ್ತೆ ಅಪಘಾತದ ಸುದ್ದಿ ಅಲ್ಲ. ಇದು ಒಂದೇ ಕ್ಷಣದಲ್ಲಿ ಒಂದು ಮನೆಯ ನಗುವನ್ನೇ ಕಸಿದುಕೊಂಡ ವಿಧಿಯ ಕ್ರೂರ ಕಥೆ. ಕೇಳಿದ ಕ್ಷಣದಿಂದಲೇ ಎದೆ ನಡಿಗಿಸುವ, ಮನಸ್ಸನ್ನೇ ಮೌನಗೊಳಿಸುವ, ಕಣ್ಣಲ್ಲಿ ನೀರು ತರಿಸುವ ಒಂದು ಹೃದಯ ವಿದ್ರಾವಕ ಘಟನೆ. ತಾಯಿಯ ಮಮತೆ, ಮಗಳ ಕನಸು, ಮಗನ ಭವಿಷ್ಯ ಇವೆಲ್ಲವೂ ರಕ್ತ ಸಿಕ್ತ ರಸ್ತೆಯ ಮೇಲೆ ಕ್ಷಣಾರ್ಧದಲ್ಲಿ ಕೊಚ್ಚಿ ಹೋದ ಆ ಕರಾಳ ರಾತ್ರಿಯ ಬಗ್ಗೆ ನಾವು ಇಂದು ಮಾತನಾಡಲಿದ್ದೇವೆ. ಕೊನೆಯವರೆಗೂ ಕೇಳಿ, ಯಾಕಂದರೆ ಈ ಘಟನೆ ಕೇವಲ ಅವರ ಮನೆಯ ನೋವಲ್ಲ, ನಮ್ಮೆಲ್ಲರಿಗೂ ಒಂದು ಎಚ್ಚರಿಕೆ. ಬಂಧುಗಳೇ, ನಾನು ನಿಮ್ಮ ಅಬ್ಬು ರಾಜಿ ಸವನೂರು. ನೋಡಿ ಬಂಧುಗಳೇ, ಕೆಲ ಘಟನೆಗಳು ಕೇವಲ ದುಃಖ ಕೊಡುವುದಿಲ್ಲ, ಬದುಕಿನ ಮೇಲೆಯೇ ಭಯ ಹುಟ್ಟಿಸುತ್ತವೆ. ಪಂಥಲಂ ರಸ್ತೆಯಲ್ಲಿ ನಡೆದ ಘಟನೆ, ಈ ದುರಂತವು ಅಂತಹದೇ ಒಂದು ಹೃದಯ ವಿದ್ರಾವಕ ಘಟನೆ. ಈ ಕತೆ ಕೇಳಿದ ಕ್ಷಣದಿಂದಲೇ ಮನಸ್ಸು ಭಾರವಾಗುತ್ತಿದೆ. ಯಾಕಂದರೆ ಇಲ್ಲಿ ರಸ್ತೆಯ ಮೇಲೆ ರಕ್ತವಾಗಿ ಹರಿದದ್ದು ಕೇವಲ ಇಬ್ಬರು ಹೆಣ್ಣು ಮಕ್ಕಳ ಜೀವವಲ್ಲ, ಒಂದು ಮನೆಯ ನೆಮ್ಮದಿ, ಒಂದು ಮಗನ ಭವಿಷ್ಯ, ಒಂದು ತಾಯಿಯ ಬದುಕಿನ ಹೋರಾಟ, ಒಂದು ಮಗಳ ಕನಸು ಎಲ್ಲವೂ ಒಂದೇ ಕ್ಷಣದಲ್ಲಿ ಮುಗಿದು ಹೋಗಿವೆ. ನಿನ್ನೆವರೆಗೆ ನಗುವಿನಿಂದ ತುಂಬಿದ್ದ ಆ ಮನೆಯೊಳಗೆ ಇಂದು ಮೌನ ಕಿರುಚುತ್ತಿದೆ. ಅಮ್ಮನ ಧ್ವನಿ ಕೇಳಿಸುತ್ತಿಲ್ಲ, ಗೋಡೆಗಳು ಇಂದು ಖಾಲಿಯಾಗಿ ನಿಂತಿವೆ. ತಂಗಿಯ ನಗು ಮೊಳಗುತ್ತಿಲ್ಲ. ಆ ಕೋಣೆಗಳು ಇಂದು ಕಣ್ಣೀರಿನ ವಾಸನೆಯಿಂದ ತುಂಬಿದೆ. ಈ ಘಟನೆಯು ಆಳವನ್ನು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯ. ಆ ಮನೆಯ ಮಗ ಅಜ್ಮಲ್ನ ಕಣ್ಣೀರನ್ನು ಒಮ್ಮೆ ನೋಡಿದರೆ ಸಾಕು. ಯಾಕಂದರೆ ಅವನ ಕಣ್ಣಲ್ಲಿ ಈಗ ಬದುಕಿನ ಮೇಲಿನ ನಂಬಿಕೆ ಒಡೆದು ಬಿದ್ದಿದೆ. ತಂದೆಯಿಲ್ಲದ ಆ ಕುಟುಂಬಕ್ಕೆ ಸಲ್ವ ಎಂಬ ಆ ತಾಯಿ ಕೇವಲ ಹೆಣ್ಣು ಮಗಳಾಗಿ ಆಗಿರಲಿಲ್ಲ, ಅವಳು ಆ ಮನೆಯ ಬೆನ್ನೆಲುಬಾಗಿದ್ದಳು. ಮಕ್ಕಳಿಗೆ ತಾನೇ ತಾಯಿಯಾಗಿ, ತಾನೇ ತಂದೆಯಾಗಿ ಬದುಕುತ್ತಿದ್ದಳು. ತನ್ನ ಮಕ್ಕಳಿಗೆ ಯಾವ ಕೊರತೆಯೂ ಬಾರದಿರಲಿ ಎಂದು ಹಗಲು ರಾತ್ರಿ ಶ್ರಮಿಸುತ್ತಿದ್ದಳು. ಆ ಪ್ರೀತಿಯ ತಾಯಿ ನೋಡಿ ಇನ್ನೂ ಕಣ್ಮರೆಯಾದರು. ಆ ಮಗನಿಗೆ ತಾಯಿ ಇಲ್ಲ. ತನಗೆ ಸಿಕ್ಕುವ ಆ ಚಿಕ್ಕ ಸಂಬಳದ ಪ್ರತಿಯೊಂದು ರೂಪಾಯಿಯನ್ನು ಮಕ್ಕಳ ಭವಿಷ್ಯಕ್ಕಾಗಿ ಉಳಿಸುತ್ತಿದ್ದಳು. ಕಷ್ಟಪಟ್ಟು ಸಾಲ ಮಾಡಿ ಒಂದು ಪುಟ್ಟ ಸುಂದರ ಮನೆಯನ್ನು ಕಟ್ಟಿದ್ದಳು. ಆ ಮನೆಯ ಪ್ರತಿಯೊಂದು ಇಟ್ಟಿಗೆಯಲ್ಲೂ ಆ ತಾಯಿಯ ಬೆವರಿತ್ತು. ಪ್ರತಿಯೊಂದು ಗೋಡೆಯಲ್ಲೂ ಮಕ್ಕಳ ಭವಿಷ್ಯದ ಕನಸಿತ್ತು. ನನ್ನ ಮಗಳು ಚೆನ್ನಾಗಿ ಓದಬೇಕು, ನನ್ನ ಮಗ ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕು ಎಂಬ ಆಶೆ ಆಕೆಯ ಬದುಕಿನ ಉಸಿರಾಗಿತ್ತು. ತನ್ನದೇ ನೋವನ್ನು ಮರೆತು ಮಕ್ಕಳ ನಗುವಿನಲ್ಲಿ ಸಂತೋಷ ಕಂಡುಕೊಳ್ಳುತ್ತಿದ್ದ ಆ ತಾಯಿ ಆ ದಿನವೇ ಅದೇ ಕನಸುಗಳನ್ನು ಮನಸ್ಸಿನಲ್ಲಿ ಹೊತ್ತು ಮನೆಗೆ ಮರಳುತ್ತಿದ್ದಳು. ಆ ದಿನ ಬೆಳಿಗ್ಗೆ ತನ್ನ 21 ವರ್ಷದ ಮಗಳು ಹಲ್ಬಿಯನ್ನು ಕರೆದುಕೊಂಡು ಬ್ಯಾಂಕಿಗೆ ತೆರಳಿದ್ದಳು. ಹೊಸ ಮನೆಗಾಗಿ ತೆಗೆದುಕೊಂಡಿದ್ದ ಸಾಲದ ಕೆಲಸ ಮುಗಿಸಬೇಕಿತ್ತು. ಬಹುಶಃ ಬ್ಯಾಂಕಿನಿಂದ ಹೊರಬಂದಾಗ ಇಬ್ಬರು ಇನ್ನು ಸ್ವಲ್ಪ ದಿನಗಳಲ್ಲಿ ಎಲ್ಲ ಸರಿಯಾಗುತ್ತದೆ ಎಂದು ಮಾತನಾಡಿಕೊಂಡಿರ್ತರು. ತಾಯಿ ಮಗಳ ಆ ಸಣ್ಣ ಸಣ್ಣ ಕನಸುಗಳಿಗೆ ಆಗಲೇ ಮೃತ್ಯು ಹಿಂಬದಿಯಿಂದ ಬರುತ್ತಿತ್ತು ಎಂಬುದು ಅವರಿಗೆ ಗೊತ್ತೇ ಇರಲಿಲ್ಲ. ಸಂಜೆ ಮನೆಗೆ ಮರಳುತ್ತಿದ್ದಾಗ ಆ ತಾಯಿ ಪುದುಚೇರಿ ರಸ್ತೆಯಲ್ಲಿ ಅತಿ ವೇಗವಾಗಿ ಬಂದ ಕಾರೊಂದು ಅವರ ಸ್ಕೂಟ್ರಿಗೆ ಭೀಕರವಾಗಿ ಡಿಕ್ಕಿ ಹೊಡೆದಿತ್ತು. ಕ್ಷಣಾರ್ಧದಲ್ಲಿ ಅವರ ಬದುಕೇ ಉರುಳಿಬಿತ್ತು. ಡಿಕ್ಕಿಯ ರಭಸಕ್ಕೆ ತಾಯಿ ಮಗಳು ರಸ್ತೆಯ ಮಧ್ಯೆ ಬಿದ್ದಿದ್ದರು. ಆದರೆ
ಅಲ್ಲೇ ಮುಗಿಯಲಿಲ್ಲ ಆ ಕ್ರೌರ್ಯ. ರಸ್ತೆಯಲ್ಲಿ ನರಳುತ್ತಿದ್ದ ಅವರ ದೇಹಗಳ ಮೇಲೆ ಮತ್ತೆ ವಾಹನಗಳು ಹರಿದು ಹೋದವು. ಈ ದೃಶ್ಯ ಕೇಳಿದರೂ ಮೈ ಜುಮ್ಮನ್ನುತ್ತದೆ, ಎದೆ ನಡುಗುತ್ತದೆ. ಯಾಕಂದರೆ ಅಲ್ಲಿ ಅಪಘಾತಕ್ಕಿಂತಲೂ ದೊಡ್ಡದು ಮಾನವೀಯತೆಯೇ ಸತ್ತು ಹೋಯಿತು. ಡಿಕ್ಕಿ ಹೊಡೆದ ವಾಹನ ನಿಲ್ಲಲಿಲ್ಲ. ರಕ್ತದ ಮಡುವಿನಲ್ಲಿ ನರಳುತ್ತಿದ್ದ ಆ ಜೀವಗಳನ್ನು ಆಸ್ಪತ್ರೆಗೆ ಕೊಂಡೊಯ್ಯುವ ಕನಿಷ್ಠ ಮಾನವೀಯತೆಯೂ ತೋರಿಸಲಿಲ್ಲ. ಅಲ್ಲಿಂದ ಕತ್ತಲಲ್ಲಿ ಪರಾರಿಯಾಯಿತು. ಯೋಚಿಸಿ ನೋಡಿ ಪ್ರೀತಿಯ ಬಂಧುಗಳೇ, ಒಬ್ಬ ತಾಯಿ ಮತ್ತು ಮಗಳು ರಸ್ತೆಯ ಮಧ್ಯೆ ಜೀವಕ್ಕಾಗಿ ಹೋರಾಡುತ್ತಿದ್ದರು. ಆದರೆ ಅವರ ಸುತ್ತಲೂ ಓಡುತ್ತಿದ್ದ ವಾಹನಗಳು ನಿಲ್ಲಲಿಲ್ಲ. ಕೆಲವರು ನೋಡಿರಬಹುದು, ಕೆಲವರು ಭಯಪಟ್ಟು ಮುಂದೆ ಹೋಗಿರಬಹುದು, ಇನ್ನು ಕೆಲವರು ಮೊಬೈಲ್ ತೆಗೆದು ದೃಶ್ಯ ಚಿತ್ರೀಕರಿಸಿರಬಹುದು. ಆದರೆ ಆ ಕ್ಷಣದಲ್ಲಿ ಜೀವ ಉಳಿಸುವ ಕೈಗಳ ಅಗತ್ಯವಿತ್ತು. ಇದೇ ಇಂದಿನ ಸಮಾಜದ ಅತ್ಯಂತ ದೊಡ್ಡ ದುರಂತ. ಅಪಘಾತಕ್ಕಿಂತ ಭಯಾನಕವಾದದ್ದು ಮನುಷ್ಯನೊಳಗಿನ ಮಾನವೀಯತೆ ಸಾವು. ತಲೆಗೆ ತೀವ್ರ ಪೆಟ್ಟು ಬಿದ್ದಿದ್ದ ಸಲ್ವಾ ಆಸ್ಪತ್ರೆಗೆ ತಲುಪುವಷ್ಟರಲ್ಲಿ ಕೊನೆಯುಸಿರೆಳೆದನು. ಮಗಳು ಹಲ್ಬಿ ಅಂದು ರಾತ್ರಿ ಚಿಕಿತ್ಸೆ ಫಲಕಾರಿಯಾಗದೆ ಮರಣದ ದಾರಿ ಹಿಡಿದಳು. ಒಂದೇ ಮನೆಯ 2 ಹೆಣ್ಣು ಮಕ್ಕಳು, ಮೃತದೇಹಗಳು ಬಿಳಿ ಬಟ್ಟೆಯಲ್ಲಿ ಅಕ್ಕಪಕ್ಕದಲ್ಲಿ ಮಲಗಿದ್ದ ದೃಶ್ಯ ನೋಡಿದವರ ಕಣ್ಣಲ್ಲಿ ನೀರು ನಿಲ್ಲಲಿಲ್ಲ. ಇಡೀ ಊರೇ ಕಣ್ಣೀರಿನಲ್ಲಿ ಮುಳುಗಿತ್ತು. ನೋಡಿ ಪ್ರೀತಿಯ ಬಂಧುಗಳೇ, ಹಲ್ಬಿ ಕಾಲೇಜಿನಲ್ಲಿ ಸ್ನೇಹಿತರು ಬಿಕ್ಕಿ ಬಿಕ್ಕಿ ಹತ್ತರು. ಸಲ್ವಂ ಜೊತೆ ಕೆಲಸ ಮಾಡುತ್ತಿದ್ದವರು ಮಾತೇ ಬರದೆ ನಿಂತಿದ್ದರು. ಆದರೆ ಅಲ್ಲಿ ಎಲ್ಲರ ಎದೆ ಒಡಿಸಿದ್ದು ಒಂದೇ ಒಂದು ದೃಶ್ಯ. ತನ್ನ ಅಮ್ಮ ಮತ್ತು ತಂಗಿ ಮೃತದೇಹಗಳ ಪಕ್ಕದಲ್ಲಿ ನಿಂತು ಇನ್ನು ನಾನು ಯಾರಿಗಾಗಿ ಬದುಕಲಿ ಎಂಬಂತೆ ಅಳುತ್ತಿದ್ದ ಅಜ್ಮಲ್. ಆ ಕಣ್ಣೀರು ನೋಡಿದಾಗ ಕಲ್ಲೆದೆಯದವರು ಕಣ್ಣೀರಿನಲ್ಲಾದರು. ಮನೆ ಇದೆ, ಹೊಸ ಗೋಡೆಗಳಿವೆ, ಆದರೆ ಆ ಮನೆ ಮಾಡಿದ ಜೀವಗಳು ಇಲ್ಲ. ಉಳಿದಿರುವುದು ಕೇವಲ ನೆನಪುಗಳು, ತಾಯಿಯ ಧ್ವನಿ ಕೇಳಿ ಬರುವ ಭ್ರಮೆಗಳು, ತಂಗಿಯ ನಗುವಿನ ಪ್ರತಿಧ್ವನಿ ಮತ್ತು ಎಲ್ಲವೂ ಮುಗಿತು, ಒಂಟಿತನ ಮಾತ್ರ ಆಗಿತ್ತು. ಅಲ್ಲಾಹು ತಾಲ ಕುರ್ಆನ್ನಲ್ಲಿ ಹೇಳುತ್ತಾನೆ, ಐನಮಾ ತಕೂನು ಯುದ್ರಿಕುಮುಲ್ ಮೌತ್ ವಲೌ ಕುಂತುಂ ಫಿ ಬುರೂಜಿಂ ಮುಶಯ್ಯದ. ನೀವು ಎಲ್ಲೇ ಇದ್ದರೂ ಮರಣ ನಿಮ್ಮನ್ನು ತಲುಪುತ್ತದೆ. ಭದ್ರಕೋಟೆಗಳು ಆದರೂ ಸಹ ಮರಣ ಬಂದೇ ಬರುತ್ತದೆ. ಮತ್ತೊಂದು ಆಯತಿನಲ್ಲಿ ಅಲ್ಲಾಹ್ ಹೇಳ್ತಾನೆ, ಇನ್ನ ಮಅಲ್ ಉಸ್ರಿ ಯುಸ್ರಾ, ಇನ್ನ ಮಅಲ್ ಉಸ್ರಿ ಯುಸ್ರಾ, ಖಂಡಿತವಾಗಿಯೂ ಕಷ್ಟದೊಂದಿಗೆ ಸುಲಭವೂ ಇದೆ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದ್ದಾರೆ. ನೋಡಿ, ಮಲ್ ಲಾ ಯರ್ಹಮ್ ಲಾ ಯುರ್ಹಮ್, ಯಾರು ಇತರರ ಮೇಲೆ ಕರುಣೆ ತೋರುವುದಿಲ್ಲವೋ ಅವರಿಗೆ ಅಲ್ಲಾಹನ ಕರುಣೆ ಇಲ್ಲ. ನಿಜವಾಗಿಯೂ ಇಂದು ರಸ್ತೆಯ ಮೇಲೆ ಕರುಣೆ ಸತ್ತು ಹೋಗುವಂತಿದೆ. ಅತಿವೇಗ, ಅಹಂಕಾರ, ನಿರ್ಲಕ್ಷ್ಯ ಇವು ಎಲ್ಲವೂ ಸೇರಿ ಹೆದ್ದಾರಿಗಳು ಮೃತ್ಯುವಿನ ಬಲೆಯನ್ನಾಗಿ ಮಾಡಿವೆ. ನಾವು ಗಾಡಿ ಓಡಿಸುವಾಗ ಕೈಯಲ್ಲಿ ಕೇವಲ ಸ್ಟ್ಯಾರಿಂಗ್ ಮಾತ್ರ ಇರುವುದಿಲ್ಲ, ಮತ್ತೊಬ್ಬರ ಜೀವವೂ ಇರುತ್ತದೆ ಎಂಬ ಸತ್ಯವನ್ನು ಮರೆತಿದ್ದೇವೆ. ನಮ್ಮ ಒಂದು ಕ್ಷಣದ ನಿರ್ಲಕ್ಷ್ಯ ಮತ್ತೊಬ್ಬರ ಜೀವನ ಪೂರ್ತಿ ಕಣ್ಣೀರಾಗಬಹುದು. ನಮ್ಮ ಒಂದು ವೇಗ ಮತ್ತೊಬ್ಬ ಮಗನಿಂದ ಅವನ ಅಮ್ಮನನ್ನು ಕಸಿದುಕೊಳ್ಳಬಹುದು. ನಮ್ಮ ಒಂದು ತಪ್ಪು ಒಂದು ಮನೆಯ ಬದುಕನ್ನೇ ಹಾರಿಸಬಹುದು. ಇಂದು ಈ ಘಟನೆ ಕೇಳಿದ ಪ್ರತಿಯೊಬ್ಬರೂ ಒಂದು ನಿರ್ಧಾರ ಮಾಡಬೇಕು. ರಸ್ತೆಯಲ್ಲಿ ಜಾಗೃತೆಯಿಂದ ವಾಹನ ಚಲಾಯಿಸಬೇಕು. ಅಪಘಾತಕ್ಕೀಡಾದವರನ್ನು ಕಂಡಾಗ ಸಹಾಯಕ್ಕೆ ಧಾವಿಸಬೇಕು. ಮೊಬೈಲ್ ಕ್ಯಾಮರಾದ ಬದಲು ಮಾನವೀಯತೆಯನ್ನು ಮುಂದಿಡಬೇಕು. ಯಾಕೆಂದರೆ
ನಾಳೆ ಇದೇ ದುಃಖ ನಮ್ಮ ಮನೆಯ ಬಾಗಿಲು ತಟ್ಟುವುದಿಲ್ಲ ಎಂಬ ಭರವಸೆ ಯಾರಿಗೂ ಇಲ್ಲ. ಈ ಕಣ್ಣೀರಿನ ಕತೆ ಕೇವಲ ಒಂದು ಸುದ್ದಿಯಾಗಿ ಮರೆಯಬಾರದು. ಇದು ಇಡೀ ಸಮಾಜದ ಕಣ್ಣು ತೆರೆಸುವ ಎಚ್ಚರಿಕೆಯಾಗಿ ಉಳಿಯಬೇಕು. ಸಲ್ವಂ ಮತ್ತು ಹಲ್ಬಿ ಅವರ ಆತ್ಮಕ್ಕೆ ಅಲ್ಲಾಹ್ ಜನ್ನತುಲ್ ಫಿರ್ದೌಸ್ ನೀಡಲಿ. ಆ ಒಂಟಿ ಮಗ ಅಜ್ಮಲ್ಗೆ ಸಬ್ರು ಮತ್ತು ಧೈರ್ಯ ನೀಡಲಿ. ಇಂತಹ ದುರಂತಗಳು ಇನ್ನು ಯಾವ ಮನೆಯ ಬಾಗಿಲನ್ನು ತಟ್ಟದಿರಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.